ಸೂಲದರಹಳ್ಳಿ ರೈತರ ಬೆಳೆ ನಷ್ಟ ಆಗಿರುವ ಬೆಳೆಯ ಪರಿಹಾರ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಅಳಲನ್ನ ಹೇಳುತ್ತಿರುವ ರೈತರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸೂಲದರಹಳ್ಳಿ ಗ್ರಾಮದ ರೈತರು ಜಿಂದಾಲ್ ಕಂಪನಿಯಿಂದ ರೈತರು ಬೆಳೆದ ಬೆಳೆಗಳ ನಷ್ಟದಿಂದ ಗೋಳಾಡುತ್ತಿದ್ದಾರೆ. ಹೌದು, ಸೂಲದರಹಳ್ಳಿ ಕಂದಾಯ ಗ್ರಾಮದ ರೈತರಿಗೆ JSW ಕಂಪನಿಯು ವಿದ್ಯುತ್ ಶೇಖರಣಾ ಘಟಕ ಮಾಡುತ್ತಿರುವ ಕೆಲಸದಿಂದ ರೈತರ ಬೆಳೆಗಳು ನಾಶವಾಗಿವೆ ಎಂದು ರೈತರು ತಮ್ಮ ಗೋಳನ್ನ ಹೇಳಿಕೊಳ್ಳುವುದು ನೋಡಬಹುದು. ರೈತರ ಸಮಸ್ಯೆಗಳು ಗೋಳುಗಳನ್ನ ಕೇಳುತ್ತಿಲ್ಲ ಅಧಿಕಾರಿಗಳು. ಸೂಲದರಹಳ್ಳಿ ಗ್ರಾಮದ ಪಕ್ಕದಲ್ಲಿ ವಿದ್ಯುತ್ ಶೇಖರಣಾ ಘಟಕವು ಸ್ಥಾಪನೆಯಾಗುತ್ತಿದ್ದು, ಈ ಸ್ಥಳಕ್ಕೆ ವೀಕ್ಷಣೆ ಮಾಡಲು ರೈತರು ಹೇಳುವ ಹಾಗೆ ವಿಜಯನಗರ ಜಿಲ್ಲೆ SC ಸಾಹೇಬ್ರು ಹಾಗೂ ಕೂಡ್ಲಿಗಿ ತಹಸೀಲ್ದಾರ್ ಬಂದು ಕಂಪನಿಯ ಅಧಿಕಾರಿಗಳ ಜೊತೆ ಮಾತನಾಡಿ, ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಿಮ್ಮ ಬೆಳೆಗಳಿಗೆ ಹಾನಿ ಆಗಿರುವ ಕುರಿತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಕಳುಹಿಸುವುದಾಗಿ ತಿಳಿಸಿ ಹೋಗಿರ್ತಾರೆ ಎಂದು ಗ್ರಾಮಸ್ಥರು ನಮ್ಮ ಮಾಧ್ಯಮಕ್ಕೆ ತಿಳಿಸಿದರು. ವಿದ್ಯುತ್ ಶೇಖರಣಾ ಘಟಕ ನಿರ್ಮಾಣವಾಗುತ್ತಿರುವ ಪೂರ್ವ, ಪಶ್ಚಿಮ ಮತ್ತು ಉತ್ತರ, ದಕ್ಷಿಣ ದಿಕ್ಕಿನಲ್ಲಿ ಬರುವಂತಹ ರೈತರ ಭೂಮಿಗಳಲ್ಲಿ ಬೆಳೆದ ಬೆಳೆಗಳು ಟೊಮೊಟೊ, ಬೀನ್ಸ್, ಸೀಡ್ಸ್, ಸೌತೆಕಾಯಿ, ಶೇಂಗಾ, ತೊಗರಿ, ರಾಗಿ ಹಾಗೂ ಇನ್ನಿತರೆ ಬೆಳೆಗಳಿಗೆ JSW ವಿದ್ಯುತ್ ಶೇಖರಣಾ ಘಟಕವನ್ನು ಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿರುವುದು. ಆ ಸ್ಥಳದಲ್ಲಿ ಕಾಮಗಾರಿಯು ಪ್ರಾರಂಭ ಮಾಡಿರುವುದರಿಂದ ಬೆಳೆದಂತ ಎಲ್ಲಾ ಬೆಳೆಗಳ ಮೇಲೆ ವಿಪರೀತ ಮಣ್ಣು ಧೂಳಿನಿಂದ ನಮ್ಮ ಬೆಳೆಗಳು ನಾಶವಾಗಿವೆ ಎಂದು ತಮ್ಮ ಅಳಲನ್ನ ತೋಡ್ಕೊಂಡ್ರು. ರೈತರು ಬೆಳೆಗಳಿಗೆ ಪರಿಹಾರ ಸಹ ಕೊಡದೆ ಏಕಾಏಕಿ ತಮ್ಮ ಕೆಲಸ ಮುಂದುವರಿಸಿದ್ದಾರೆ. ಆದರೆ ಅಕ್ಕಪಕ್ಕದ ರೈತರ ಸಹಕಾರ ತೆಗೆದುಕೊಳ್ಳದೆ ನಮ್ಮ ಬೆಳೆದಂತಹ ಬೆಳೆಗಳ ಮೇಲೆ ಧೂಳು ತುಂಬಿ ಸರಿಸುಮಾರು 10 ಲಕ್ಷಕ್ಕೂ ನಷ್ಟ ಮಾಡಿರ್ತಾರೆ ಎಂದು ರೈತರು ಆರೋಪ ಮಾಡ್ತಿದ್ದಾರೆ. ಮಾನ್ಯ ಕೂಡ್ಲಿಗಿ ಶಾಸಕರು ಇಂತಹ ದೊಡ್ಡ ಕಂಪನಿಗಳಿಂದ ನಮ್ಮಗಳಿಗೆ ನಷ್ಟವಾಗುತ್ತಿರುವುದನ್ನು ಸರ್ಕಾರ ಕ್ರಮವಹಿಸಿ ಇಂತಹ ಕಂಪನಿಗಳ ವಿರುದ್ಧ ಹಾಗೂ ನಮಗೆ ನಷ್ಟ ಭರಿಸುವ ನೆರವು ನೀಡಬೇಕೆಂದು ಸೂಲದರಹಳ್ಳಿ ಗ್ರಾಮಸ್ಥ ರೈತರ ಬೇಡಿಕೆಯಾಗಿದೆ. ರೈತಾಪಿ ಕುಟುಂಬಗಳಾದ ಕನ್ನಿಪಾಲಯ್ಯ, ಹಿರಿಯ ಮಹಿಳೆ ಓಬಮ್ಮ, ಕೃಷ್ಣಪ್ಪ, ಮಂಜಮ್ಮ, ರತ್ನಮ್ಮ, ಗೆಜ್ಜಲಿ ಓಬಮ್ಮ, ಮಾರನ, ಮಲ್ಲಿಕಾರ್ಜುನ್, ರಮೇಶ್, ಸೂಲದರಹಳ್ಳಿ ಬಸವರಾಜ್ ವಕೀಲರು ಸ್ಥಳದಲ್ಲಿ ರೈತರ ಪರಿಹಾರ ಬೇಡಿಕೆಗಳನ್ನ ಇಟ್ಟು ಕಾಮಗಾರಿಯನ್ನ ತಡೆಯುವಂತೆ ರೈತರ ಮನವಿಯನ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಮ್ಮ ಮಾಧ್ಯಮದ ಮೂಲಕ ಕೇಳಿಕೊಂಡಿದ್ದಾರೆ. ಆಮೇಲೆ ಡೈಲಿ ನೀರು ಹೊಡಿತಾರೆ. ಸುಮಾರು ಟೊಮೆಟೊ ರೇಟ್ ಐತೆ. ನಾನು 20 ಲಕ್ಷ ಬೆಳಿತೀನಿ. ಅಯ್ಯಮ್ಮ ಹಿಂಗೆ ಬಂದ್ಲಿ ಹಿಂಗೆ ಬಂದು ಏನು ಮಾತಾಡಿದ್ರೆ ಅಲ್ಲಿದ್ದೆ ನಾನು ತಡೆ ಹತ್ತಿ ಅಯ್ಯಮ್ಮ ಕಾರ್ ಹತ್ತಿಂದ ರೈಟ್ ಮಾತಾಡಿಲ್ಲ. ಯಾವ ಬಂದಿಲ್ಲ ತಡೆದಾಗ ಕರ್ಕೊಂತಾರ ಬಂದು ಮಾತಾಡ್ತಾರೆ ಅಷ್ಟೇ. ಏನು ಪರಿಹಾರ ಏನಿಲ್ಲ, ಬರೀ ಸುಮ್ಮನೆ ಮಾತಾಡಿ ಕಳಿಸ್ಬಿಡ್ತಾರೆ. ನ್ಯೂಸ್ ಬಂದ್ಬಿಡ್ತದೆ. ನಾವು ಮನೆಗೆ ಹೋಗಿ ಹಾಕ್ಬಿಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ದಂಗ. ಶಾಸಕರ ಗಮನಕ್ಕೆ ಏನ್ ಹಾಕಿದಿರಾ? ಎಲ್ಲ ಊಟ ಮಾಡಕ್ಕಾರೆಲ್ಲ ಊಟದಾಗೆಲ್ಲ ಮಣ್ಣೆಲ್ಲ ಊಟ ತಂದು ಇಟ್ಟು ಕೆಲಸ ಮಾಡಕ್ ಹೋದ್ರೆ ಸರ್, ಕೆಲಸ ಮಾಡಿ ಮತ್ತೆ ವಾಪಸ್ ಬರೋಷ್ಟೊತ್ತಿಗೆ ಆ ಊಟ ಕೂಡ ತಿನ್ನಂಗಿರೋದಲ್ಲ. ಯಾರಂತಾರ ಸರಿ ಊಟ ನಾವು ದನಗಳಿಗೆ ಹಾಕಿ ಹಂಗೆ ಸಮಸ್ಯೆ ನಿಮ್ಗೆ. ನ್ಯೂಸ್ ರಿಪೋರ್ಟ್ ವೀರೇಶ್ H. ನಾಗಲಾಪುರ್, ವಿಜಯನಗರ.